ಎಲ್ರಿಗೂ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೋಗ್ತಿರೋದು ವಿವಿಪುರಂ ಫೇಮಸ್ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನು ತಿಂದ್ವಿ ಅಂತ ನಿಮಗೆ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್. ಏನು ಏನು ಅಂತ ನನಗೆ ಗೊತ್ತಿಲ್ಲ. ಇದು ಪನ್ನೀರ್ ಟಿಕ್ಕಾ. ಹಾಂ, ವೆಜ್ ಗ್ರಿಲ್ ಅದು. ಇದು ತಿಂತ್ಯಾ? ಪಾನಿಪುರಿ ಇಷ್ಟ ಆಗಲ್ಲ ಅಂದ್ರೆ ಅಷ್ಟೇ ಕತೆ. ಪನ್ನೀರ್ ರೋಲ್ ತಿಂತ್ಯಾ? ಟೇಸ್ಟ್ ಮಾಡ್ತೀಯ ರೋಲು? ಇಲ್ಲಿ 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 ರೋಲ್ ಇದೆ ಕಡೆ ರೋಲು. ಒಂದು ಟ್ರೈ ಮಾಡೋಣ ನೋಡು. ವೆಜ್ ಗೋಬಿ ರೋಲ್ ಇದೆ ಅಂತೆ, ಟ್ರೈ ಮಾಡೋಣ ಅಣ್ಣ. ಒಂದು ವೆಜ್ ಗೋಬಿ ರೋಲ್ ಅಂದ್ರೆ ಹೆಸರು ಚೆನ್ನಾಗಿದೆ, ಅದಕ್ಕೆ ಅಲ್ಲಿ ಶೂಟ್ ಮಾಡಿ ಅಣ್ಣ. ಯೂಟ್ಯೂಬ್ಗೆ ಹಾಕಿದ್ರೆ ಓಕೆ ಅಲ್ವಾ? ಆಮೇಲೆ ಒಬ್ಬೊಬ್ರು ಒಂಥರ ರೇಗ್ ಬಿಡ್ತಾರೆ, ಯಾಕೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನನ್ನ ಫ್ರೆಂಡ್ ಮಾಡ್ಕೊಂಡು ಹೋಗಿರ್ಲಂತೆ. ಏನಕ್ಕೆ ಅವೆಲ್ಲ ಮಾಡ್ತೀರಾ, ಬರೀ ನಾವು ತಿನ್ಬೇಕಾರೆ ಮಾಡಿ ಅನ್ನಂತೆ. ಅದು ಕಾಮಿಡಿ. ಪರೋಟ ಅಲ್ವಾ ಇದು? ಚಪಾತಿ ರೋಲ್. ಸೊ ನಾವು ರೋಲ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ. ನಮ್ ಜೆಶಿ ಅದಿರ್ಬೇಕಾಯ್ತು, ಚೆನ್ನಾಗಿರೋದು. ಫ್ಲಾಟ್ ನಾವು ತಿನ್ನಕ್ ಬಂದು ಅವಳು ಇವಾಗ ಮಲ್ಕೊಂಡವಳೆ. ನೆಕ್ಸ್ಟ್ ಬಾರ್ಬಿಕ್ಯೂ ಟ್ರೈ ಮಾಡ್ಬೇಕು. ಬಾರ್ಬಿಕ್ಯೂ ಅದು ಅದ್ ಪಾಸ್ತಾ ತಿಂದಿದ್ದೀನಿ ಮನೇಲೆಲ್ಲ. ರೋಲ್ಗಳು ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ. ಇದು ಯಾವ ನ್ಯೂ ಸ್ಟೈಲ್ ಅಂತಾನೆ ಗೊತ್ತಿಲ್ಲ. ಸಾಸ್ ಮಾಡು, ತಿನ್ನಕ್ಕೆ ಆಯ್ತು. ಪೇಪರ್ ಎರೆಕಾಯ್ತು. ಆ ಪೇಪರ್ ಹಿಡಿಯೋದಕ್ಕೆ ಆಗ್ತಿಲ್ವಾ ಅಷ್ಟು? ಟಿಶ್ಯೂ ಇದೆ ಸರ್? ಹೇಗಿದೆ ಸರ್? ಖಾರ ಸ್ಪೈಸಿ ಆಗಿದೆ. ಪೈನೆಲ್ಲ ತಿಂದಿದ್ದಾಳೆ, ಸಿಕ್ಕಾಪಟ್ಟೆ ಖಾರ ಸ್ವಲ್ಪ. ಆದ್ರೆ ಖಾರ ಐತೆ ಸ್ವಲ್ಪ. ಇಲ್ಲ ಫುಡ್ ಸ್ಟ್ರೀಟ್ ಅಂದ್ರೆ ಸ್ಪೈಸಿನೇ. ನೋಡೇ ಇಲ್ಲ, ಹೊಸ್ದಾಗಿ ಮಾಡಿರೋದು ಅನ್ಸುತ್ತಲ್ಲ ಸರ್? ಯಾವಾಗಿತ್ತು? ನೆಕ್ಸ್ಟ್ ಮುಂದೆ ಹೋಯ್ತೆ ಸ್ವೀಟ್ ಟ್ರೈ ಮಾಡೋಣ ಬಾ. ಖಾರ ಜಾಸ್ತಿ ಆಯ್ತು, ಬರೀ ಸ್ವೀಟ್. ಏನ್ ಟ್ರೈ ಮಾಡೋದು? ಬಾ, ಏನಾದ್ರು ಸ್ವೀಟ್ ಟ್ರೈ ಮಾಡ್ಬೇಕಲ್ಲ. ಇದು ಬಾರ್ಬಿಕ್ಯೂ ವೆಜ್ಜು. ಖಾರ ಇದೆ ಬಾ, ನನ್ ಕಲ್ ಆಗ್ತಿಲ್ಲ. ಈಗ ಬಂದೆ. ನಿಜವೂ ಇವತ್ತು ಜನ ಕಡಿಮೆನೇ ಇದ್ದಾರೆ. ನಾವು ವೀಕೆಂಡ್ ಅಲ್ಲಿ ಬಂದಿದ್ರೆ ಕಾಲು ಇಡೋಕ್ ಜಾಗ ಇರ್ತಿರ್ಲಿಲ್ಲ. ಆ ಕಡೆ ತೋರಿಸ್ಬೇಕಾರೆ ನಾನು ಐಸ್ ಕ್ರೀಮ್ ಎಲ್ಲ ತಿನ್ನಂಗೆ ಇಲ್ಲ ಗೈಸ್. ಬೋರ್ ಅಡಿದೆ ಇದೆ. ನಮ್ಮ ಮಮ್ಮಿಗೆ ಏನಾರ ಗೊತ್ತಾದ್ರೆ ಅಷ್ಟೇ. ನನ್ನ ಮಗಳು ಮಲಗ್ಬಿಟ್ಟಾಳೆ ಫುಲ್ಲು. ಮಗಳು ಫುಲ್ ಫ್ಲಾಟ್ ಆಗ್ತದೆ. ಬನ್ನಿ ಕಿರಿಸ್ತಿರೋದು ಕೇಳಿಸ್ತಿದೆ ಅನ್ಸುತ್ತೆ. ಸೊ ನಾವು ಈಗ ಒಬ್ಬಟ್ಟು ಟ್ರೈ ಮಾಡೋಣ. ಏನು ಒಬ್ಬಟ್ಟ? ಹೋಳಿಗೆನಾ? ಹಾ, ಹೋಳಿಗೆ ಟ್ರೈ ಮಾಡೋಣ. ಅಣ್ಣ ಖಾರ ಹೊಡಿತೈತಣ್ಣ. ಅಣ್ಣ ಕರಿತವ್ರೆ ಬನ್ನಿ ಬನ್ನಿ ಅಂತ. ನನಗೆ ಖಾರ ಹೊಡಿತೈತೆ. ನಂಗೆ ಗೊತ್ತಾಗ್ದೆ ಹುಡುಕ್ತಾ ಇದ್ದೀನಿ ನಾನೇ. ಇವ್ರು ನನ್ನೇ ಕೇಳ್ತವ್ರೆ ಒಬ್ಬಟ್ಟು ಎಲ್ಲಿ ಮಾಡ್ತವ್ರೆ ಅಂತ. ಲಾಸ್ಟ್ ಟೈಮು ನಾನು ಜಸ್ಟ್ ಪ್ರೆಗ್ನೆಂಟ್ ಅಲ್ಲಿ ಬಂದಾಗ ಆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಟ್ಟಿದ್ದಲ್ವಾ, ನಾನು ನೀನು ಬಂದಿದ್ವಲ್ಲ. ನೋಡಿ ಇವಾಗ ಪ್ರಸಾದ ಕೊಡ್ತೀರಾ? ಹೋಗ್ಬಿಡೋಣ. ಅವತ್ತು ನಾವು ಬಂದಾಗ ಶನಿವಾರ ಗಣೆ. ಇಲ್ಲ, ನಾನ್ ಲಾಸ್ಟ್ ಟೈಮು ಅಕ್ಕ ನಾವೆಲ್ಲ ಬಂದಿದ್ವಾಗ ಅವಾಗ್ಲೂ ಕೊಟ್ರು. ದೇವಸ್ಥಾನನೇ ಇಲ್ವಲ್ಲ ರೀ? ದೇವಸ್ಥಾನ ಇರ್ತದೆ. ತೋರಿಸ್ತೀನಿ ಬನ್ನಿ ಆ ದೇವಸ್ಥಾನ. ಜಸ್ಟ್ ಮಲ್ಕೊಂಡ್ಬಿಟ್ಟವಳೆ. ಐಸ್ ಕ್ರೀಮ್ ರೋಲ್ ಸಿಗುತ್ತೆ. ಬಟ್ ನಾನು ತಿನ್ನಂಗಿಲ್ಲ, ಸೊ ಅದಕ್ಕೆ ಹೋಗ್ತೀನಿ. ಇದೇ ದೇವಸ್ಥಾನ. ತಿನ್ನಿ. ಸೋಡಾ ಅನ್ಸುತ್ತಲ್ಲ ರೀ ಅದು? ಸೋಡಾ ಇರ್ಬೇಕು. ತಿರುಪತಿ ದರ್ಶನವಾಯ್ತು. ಬರ್ತಿದಂಗನೆ ವೆಂಕಟೇಶ್ವರ ದರ್ಶನ ಆಯ್ತು. ನಮ್ ಡ್ಯಾಡಿ ಮನೆ ದೇವ್ರದು. ಸೊ ಹೋಗುವ ಮುಂದೆ ಬನ್ನಿ. ನೆಕ್ಸ್ಟ್ ಏನಾದ್ರು ಕೂಲ್ ಆಗಿರೋ ಐಟಮ್ ಟ್ರೈ ಮಾಡಿ. ಎಲ್ಲ ಖಾರನೇ ಐತೆ.
ಐಸ್ ಕ್ರೀಮ್ ಐತೆ ಬಟ್ ನಾನು ಐಸ್ ಕ್ರೀಮ್ ತಿನ್ನಂಗಿಲ್ಲ. ಯಾಕೆ ಏನ್ ಮಾಡೋದು ನೆಕ್ಸ್ಟ್? ಏನು ಏನಾದ್ರು ಹುಡುಕ್ತೀನಿ ಇವಾಗ. ಈ ಜಿಲೇಬಿ ಐತ್ ನೋಡಿ, ಐತ್ ನೋಡಿ, ಸ್ವೀಟ್ ತರದೈತಲ್ಲ, ಒಡೆ ಹಾಕಿ ಕೊಡ್ತಾರಲ್ಲ. ಏನ್ ಒಳಗಡೆ ಕೊಡ್ತಾರಲ್ಲ? ಪೇಳಿ ಮತ್ತೆ ಚಿರೋಟಿ ಬಿಸಿ ಇದೆ. ಇವಾಗ ಖಾರ ತಿನ್ಬಿಟ್ಟಿದೀನಿ, ತಣ್ಣಗೆ ಏನಾದ್ರು ಬೇಕು. ಇಲ್ಲಿ ಖಾರ ಹೊಡಿತಾ ಇದೆ. ಜ್ಯೂಸ್ ಕುಡಿತೀಯಾ? ಓಕೆ, ನೋಡೋಣ. ಬಜ್ಜಿ ಶಾಪ್ ಹತ್ರ ಹೋಗಿ ಜ್ಯೂಸ್ ಕುಡಿಯಂಗಿಲ್ವಲ್ಲ ನೀನು? ಜ್ಯೂಸ್ ಕುಡಿಯಂಗಿಲ್ವಲ್ಲ? ಕೋಲ್ಡ್ ಕುಡಿಯಂಗಿಲ್ಲ, ವಾರಂ ಕುಡಿಬಹುದು. ಮತ್ತೆ ಗಂಟೆ ಬರುತ್ತೆ ದೇವ್ರು. ಒಳ್ಳೇದಾಗುತ್ತೆ ಅನ್ಕೊಂಡಿದೀನಿ. ಒಳ್ಳೇದಾದ್ರೆ ಸಾಕು. ಮತ್ತೆ ಯಾರನ್ನ ಸಬ್ಸ್ಕ್ರೈಬ್ ಆಗಿರೋ ಅವ್ರಿಗೂ ಒಳ್ಳೇದಾಗ್ತದೆ. ಕುಲ್ಫಿ ಜ್ಯೂಸ್ ಎಲ್ಲ ಸಿಗ್ತದೆ. ಬಾದಾಮ್ ಇದೆ, ನೋಡೋಣ. ಕೇಳೋಣ ಬಾ. ಬಾದಾಮ ಅಲ್ಲೇ ಕುಡಿದು. ಕುಲ್ಫಿ ಇದೆ, ಬಾದಾಮ್ ಇದೆ, ಬಾದಾಮ್ ಮಿಲ್ಕ್ ಶೇಕ್ ಇದೆ, ಡ್ರೈ ಫ್ರೂಟ್ ಫುಲ್ದಾ ಇದೆ, ಸ್ಪೆಷಲ್. ಸುಮ್ಮನೆ ನೋಡ್ತಿರ್ಬೋದು, ಚಾಕ್ಲೇಟ್ ಎಲ್ಲ ಇದೆ. ಸೊ ನಾನು ಬಾದಾಮ್ ತಗೋತೀನಿ. ಬಾದಾಮ್ ಮಿಲ್ಕ್ ಶೇಕ್ ಅಲ್ಲ, ಇದೇನಿದು ತಗೊಳ್ಳೋಣ. ಯಾವ್ದು ಬೇಕು ಅದೇ ತಗೋ. ಒಂದ್ ತಗೋ, ಅದರಲ್ಲೇ ಬೈಟ್ ಮಾಡ್ಕೊ. ಇದು ತಗೊಳ್ಳೋಣ ಅಣ್ಣ, ಇದೆ ಕೊಟ್ಬಿಡಿ. ಬೈಟ್ ಮಾಡ್ಕೊ. ಬೈಟು ಫಸ್ಟ್ ಒಂದು ಶಾಪ್ ಇರ್ಲಿಲ್ಲ. ಫಸ್ಟ್ ಪಾಸ್ಪೋರ್ಟ್ ಐತ್ ನೋಡಿ, ಪಾಸ್ಪೋರ್ಟ್ ಎಲ್ಲಿ? ವೇರ್? ಇಲ್ಲಿ. ಕರೆಕ್ಟ್. ನಮ್ಮ ಅಪ್ಪು ಬಾಸ್ ಎಲ್ಲಿದ್ರು ಇರ್ತಾರೆ. ಅವ್ರು ಅಪ್ಪು ಫ್ಯಾನ್ ಇರಬಹುದು. ನೀವು ಅಪ್ಪು ಫ್ಯಾನ್ ಅಲ್ಲ? ಒಬ್ರು ರಾಜ್ಕುಮಾರ್ ಇದು ಅಪ್ಪ ಸಮೇತ ಹೋಗ್ತಾರೆ ಅಲ್ವಾ? ಮರ್ತೇ ಬಿಟ್ಟಿದೀನಿ. ಕರ್ಕೊಂಡು ಹೋಗ್ಬೇಕು, ನನ್ನ ಮಗ್ಲಿನ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿಲ್ಲ. ಸೊ ಇದು ವಿವಿಪುರಂಗೆ ಎಂಟ್ರಿ ಆಗ್ತಿದಂಗೆ ಸಿಗುತ್ತೆ ಇವ್ರ ಅಂಗಡಿ. ಸೊ ನಾನು ಲೈಟ್ ಆಗಿ ಕುಡ್ತೀನಿ. ನಮ್ಮ ಹಸ್ಬೆಂಡ್ ಫುಲ್ ಅವರೇ ಖಾಲಿ ಮಾಡೋದು, ನಾನಂತೂ ಕುಡಿಯಲ್ಲ. ನಮ್ಮಮ್ಮ ವಿಡಿಯೋ ನೋಡ್ತೀರಾ, ನಾನು ಸರಿಯಾಗಿ ಬಯಸ್ಕೊತೀನಿ. ಸ್ವಲ್ಪ ಟೇಸ್ಟ್ ನೋಡಿ ಸಾಕಷ್ಟೇ. ಪಾಪು ನಿಂತ್ಕೊಂಡು ಇವೆಲ್ಲ ಕುಡಿತೀಯ ನೀನು ಅಂತ ಬಯಸ್ಕೊತೀನಿ. ಆಮೇಲೆ ಇದೆಯಾ ಚೇರ್? ಇದೆಯಾ? ಚೇರ್ ಕೇಳಿದ್ರೆ ಚೇರ್ ಕೊಡ್ತಾ ಇದಾರೆ. ಅಲ್ಲೇ ಕೂತ್ಕೋ, ಬರಲ್ಲ. ಹೋಗ ಹಂಗೆ, ಹೋಗಿ ಏನಾಗಲ್ಲ, ಹೋಗಿ. ಪಾಪು ಎತ್ಕೊಂಡಿದ್ದೆ ಅಂತ. ಸೊ ಯೂಟ್ಯೂಬರ್ ಸರ್, ಅದಕ್ಕೆ ಅವ್ರಿಗೆ ಹೇಳ್ತಾ ಇದೀವಿ, ಯೂಟ್ಯೂಬರ್ ನಾವು ವಿಡಿಯೋಸ್ ಮಾಡ್ಕೊತಿದ್ವಿಲ್ಲ, ಅದಕ್ಕೆ ಕೇಳ್ಕೊಂತಾ ಇದ್ವಿ. ನಾವು ಬಂದಾಗ ಇಷ್ಟೊಂದು ಶಾಪ್ ಇರ್ಲಿಲ್ಲ ಅಲ್ವಾ? ಇಷ್ಟೊಂದು ಇದು ಇಂಪ್ರೂವ್ಮೆಂಟ್ ಇರ್ಲಿಲ್ಲ ಅಲ್ವಾ? ಇವ್ರು ಪ್ರೆಗ್ನೆಂಟ್ ಅಲ್ಲಿ ಬಂದಾಗ. ಇವಾಗ ಜಾಸ್ತಿ ಹಾಕಿದಾರೆ. ನಮ್ ದೇಶ ಮಲ್ಕೊಬಿಟ್ಟವಳೆ. ಕತ್ತು ಅವಳು ಕತ್ ಸರಿ ಮಾಡೋದು, ಕತ್ತು ಹಿಂಗ್ ವಾಲ್ ಕತ್ತಾಳೆ. ಯಾಕೆ ಅವಳಿ ನಡ್ದೆ ಅವಳಿಗೆ ಕಂಫರ್ಟಬಲ್ ಆಗಿಲ್ಲ. ವೆರೈಟಿ ಆಗ್ತಾ ಇದಾರೆ. ಬಾದಾಮ್ ಮಿಲ್ಕ್ ತೊಗೊಂಡ್ರೆ ಇವಾಗ ಮಿಲ್ಕ್ ಹಾಕ್ತಾ ಇದಾರೆ. ಇವಾಗ ಎಲ್ಲ ನೀಟಾಗಿ ಕಲಿಸ್ತಾರೆ. ಇವಾಗ ಈಗ ಗ್ಲಾಸ್ ಹಾಕಿ ಕೊಡ್ತಾರೆ. ಇಲ್ಲಿ ಖಾರ ತಿಂದೋ, ಇಲ್ಲಿ ಸ್ವೀಟ್. ಅದೇ ಸ್ಪೈಸಿ ಆಗಿದೆ. ಇತ್ತು ಖಾರ ಜಾಸ್ತಿ ಇತ್ತು, ಸ್ಪೈಸಿ ಆಗಿದೆ. ನನ್ಗೆ ಅಷ್ಟೇ ಅನ್ನಿಸ್ಲಿ, ಯಾಕಂದ್ರೆ ಮನೆಯಲ್ಲೆಲ್ಲ ನಾರ್ಮಲ್ ಯೂಸಲ್ ತಿಂದ್ರೆ ಏನು ಅನ್ಸಲ್ಲ. ಬಟ್ ಏನ ಸ್ಪೆಷಲ್ ಕುಲ್ಫಿ ಅಂತೆ. ಸೊ ಡಿಫ್ರೆಂಟ್ ಟ್ರೈ ಮಾಡ್ತಾ ಇದೀವಿ. ಅಂಗಡಿ ನೇಮೇ ನೋಡ್ಲಿಲ್ಲ, ಇಲ್ಲ ಹಾಕಿದ್ದಾರೆ. ಫ್ರಂಟ್ ಅಲ್ಲಿ ಇದೆ ನೋಡು. ಇಲ್ಲೇ ಇದೆ ನೋಡಿ. ರಾಜಸ್ಥಾನಿ ಮಲಾಯಿ ಕುಲ್ಫಿ. ಮಲಾಯಿ ಕುಲ್ಫಿ ಐ ಥಿಂಕ್ ಇಲ್ಲ, ಇಲ್ಲಿ ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಹರಿಯತ್ ಅಂತ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಹತ್ರ ಇದೆ. ಅಪಾರ್ಟ್ಮೆಂಟ್ ಹತ್ರ ಬಂದ್ರೆ ಅಣ್ಣ ಕುಲ್ಫಿ ಅಂಗಡಿ ಸಿಗುತ್ತೆ. ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನಾಗದೇವರ ಸನ್ನಿಧಿ ಅಂತಿದೆ, ಅದ್ರ ಆಪೋಸಿಟ್ ಅಣ್ಣ ಅಂಗಡಿ ಇದೆ.
ಟ್ರೈ ಮಾಡುವ ಏನೋ ಸಮಯ. ಆಗ್ತಾ ಇದ್ರೆ ವೆರೈಟಿ ಸಿಕ್ಕಾಪಟ್ಟೆ. ಏನಕ್ಕ ಕಾಣಿಸ್ಲಿ ಅಂತ ಮಾಡ್ತಾ ಇದ್ರೆ ಈಗ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ. ಬೇಕಾದ್ರ ಮೇಲೆ ಮಿಲ್ಕ್ ಶೇಕ್ ಇರುತ್ತೆ. ಚಾಕ್ಲೇಟ್ ಸಿರಪ್, ರೆಡಿ ಆಯ್ತು. ಇಲ್ಲೇ ಕೊಡಿ ಸರ್, ಟೇಸ್ಟ್ ಮಾಡಮ್ಮ. ಕುತ್ಕೊಂಡು ಟೇಸ್ಟ್ ಮಾಡಿ ಪರವಾಗಿಲ್ಲ. ಇಲ್ಲ ಅವಳು ಇದ್ದಾಳೆ ಆಗಲ್ಲ. ತಿನ್ಕೊಂಡು ಸೊ ನಂಗೆ ಜಶೂರತ್ಗೆ ನಿಜವಾಗ್ಲೂ ತಿನ್ನೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆ. ತಿಂತಿದ್ಯಾ? ಹೇಗಿದೆ? ಬೀಳ್ತದೆ ಕಡ್ಡಿ ಬೀಳ್ತದೆ. ಹೇಗಿದೆ? ಸಖತ್ತಾಗಿದೆ. ಹಾ ನೀವು ಇವಾಗ ನಾವು ಟೇಸ್ಟ್ ಮಾಡೋಣ. ಎಲ್ಲ ಹಾಕ್ಬಿಟ್ಟವ್ರೆ. ಹೆಂಗೆ ಎತ್ತಾಗಿದೆ, ಚಲೋ ಆಯ್ತು. ಹೊಸ ಟೇಸ್ಟ್ ಇದೆ. ನಿಜವಾಗ್ಲೂ ನನಗೂ ಇಷ್ಟ ಆಯ್ತು. ಬಾಯಿ ಟೇಸ್ಟ್ ಕೊಡ್ತಾ ಇತ್ತು. ಇಷ್ಟೊಂದು ಒಬ್ಬನೇ ತಿನ್ಬೇಕಾ? ಐಸು ಪೇ ಮಾಡಿ ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ. ಎಲ್ಲ ಹೋಗ್ತಾ ಇದೀವಿ ನೆಕ್ಸ್ಟ್? ನೋಡೋಣ ಎಲ್ಲಿ ಏನ್ ಸಿಗುತ್ತೆ ಅಂತ. ಬನ್ನಿ. ಏನ್ ಸಿಗುತ್ತೆ ಅಂತ ನೋಡೋಣ. ಆಗೈತೆ ರೋಡು. ನೀವು ಸ್ಯಾಟರ್ಡೆ ಸಂಡೆ ಬಂದ್ರೆ ಫುಲ್ ಕ್ರೌಡ್. ವಿಡಿಯೋ ಅಮ್ಕಿಲ್ಲ ನೀನು? ಆನೆಲ್ಲ ಐತೆ. ಇಲ್ಲಿ ಡ್ರೆಸ್ ಹಾಕೊಳ್ಳಿ ಸಿಗುತ್ತೆ. ಇಲ್ಲಿ ಗೋಳಿ ಮಗಳೇ ಒಂದು ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಐ ಥಿಂಕ್ ಎಲ್ಲೋ ದೋಸೆ ತಿಂದಿದ್ ನೆನಪು. ಅದನ್ನೇ ಹುಡುಕ್ತಾ ಇದೀನಿ. ಇಲ್ಲಿ ಬಜ್ಜಿ ಮಸಾಲ ಅದೆಲ್ಲ ಸಿಗುತ್ತೆ. ಇಲ್ಲಿ ಬಾರ್ಬಿಕ್ಯೂ ಸಿಗುತ್ತೆ. ಬಾರ್ಬಿಕ್ಯೂ ಅದೇ ಐತೆ ಜಾಸ್ತಿ. ನಾವು ಲಾಸ್ಟ್ ಟೈಮ್ ಇಲ್ಲಿ ಇದು ತಗೊಂಡೋಗಿದ್ವಲ್ಲ ಅವರೇ ಬೇಳೆ ಮಿಕ್ಸ್ಚರು. ಕಾಸ್ಟ್ಲಿ ಅದು. ಬಟ್ ಕಾಸ್ಟ್ ಅಂತಂದ್ರೆ ಟೇಸ್ಟ್ ಅಮೇಜಿಂಗ್ ಆಗಿರುತ್ತೆ. ದೊಡ್ಡ ಹೋಟ್ಲಲ್ಲಿ ಎತ್ಕೊಂಡು ಎತ್ಬಿಟ್ಟಾರೆ. ಎತ್ತಿಸ್ಬಿಟ್ಟಿರ್ಬೇಕು. ಹೋಟ್ಲುಗಳು ಇತ್ತು ಅಲ್ವಾ? ನಾವು ಲಾಸ್ಟ್ ಟೈಮ್ ಇಲ್ಲೇ ತಾನೆ ಅದು ಅವರೇ ಬೇಳೆ ದೋಸೆ ನಾವು ಟೇಸ್ಟ್ ಮಾಡಿದಿಲ್ಲೇ. ಬಟ್ ಐ ಥಿಂಕ್ ಅವ್ರು ಯಾವ ಕಡೆ ಹಾಕಿದಾರೆ ಅಂತ ಗೊತ್ತಾಗ್ತದೆ. ಮುಂದೆ ಬಟ್ ನೀವು ನೋಡ್ತಿರ್ಬೋದು ಇಲ್ಲಿ ಅವರೇ ಬೇಳೆ ಮಿಕ್ಸ್ಚರ್ ಸಿಗುತ್ತೆ. ಅದು ಮತ್ತೆ ನಾನು ಮೈಸೂರು ಪಾಕ್ ಪ್ರೆಗ್ನೆಂಟ್ ತುಂಬಾ ಬಗಸ್ಕೊಬಿಟ್ಟಿದೆ ಅಂದ್ಬಿಟ್ಟು ಮೈಸೂರು ಪಾಕ್ನ ಇಲ್ಲಿ ತಗೊಂಡ್ವಿ. ಬಟ್ ಕಾಸ್ಟ್ ಅನ್ನೋದಕ್ಕಿಂತ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾದ್ರು ಟ್ರೈ ಮಾಡೋಣ. ಇಲ್ಲ ಐತಲ್ಲೇ, ಇಲ್ಲ ಅವರೇ ಬೇಳೆ ದೋಸೆ ಐತೆ. ತಿಂತ್ಯಾ? ತಿನ್ನೋಣ ಅಂದ್ರೆ ತಿನ್ನೋಣ. ದಿಸ್ ಇಸ್ ಮೆನು ಕಾರ್ಡ್. ಏನೋ ಅಕ್ಕಿ ರೊಟ್ಟಿ ಏನೇನೋ ರೊಟ್ಟಿಗಳಿದೆ ಅಂತೆ. ಮೆನು ಕಾರ್ಡ್. ಮತ್ತೆ ಮನೆಗೆ ನಾನು ಹೋಳಿಗೆ ಪಾರ್ಸಲ್ ತಗೊಂಡೆ. ಇದು ಆಕ್ಚುಲಿ ನಾನು ಯಾವಾಗಲೂ ಯೂಶಲಿ ಬಂದಾಗ ತಿಂದಿದ್ದೀನಿ. ನಾನು ಕುತ್ಕೋತೀನಪ್ಪ. ಏನ್ ಟೇಸ್ಟ್ ಮಾಡ್ತೀರಾ? ನಾನು ಕುತ್ಕೋತೀನಿ. ಕಾಲ್ ನೋವು ಸರ್ ಏನ್ ಟೇಸ್ಟ್ ಮಾಡ್ತೀರಾ? ನೋಡಿ ನಿಮ್ಮ ಮಗಳು ಮೈಕ್ ನ ಹೆಂಗಿರ್ತಾಳ. ಮೈಕ್ ನ ಇದ್ದಾಗ ಕೊಡ್ತಾಳೆ ನಮ್ ಋಷಿ. ಏನ್ ಟೇಸ್ಟ್ ಮಾಡ್ತೀರಾ? ಏನಿದೆ ದೋಸೆ ದೋಸೆ ಮಸಾಲೆ ಬೇಡ. ಮಸಾಲೆ ಎಲ್ಲ ತಿಂತಿರ್ತೀವಿ. ಬೇರೆ ಏನಾದ್ರು ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ ಬೇಕಾ? ರೊಟ್ಟಿ ಅಕ್ಕಿ ರೊಟ್ಟಿ, ಅವರೇ ಬೇಳೆ ಅಕ್ಕಿ ರೊಟ್ಟಿ ಬೇಕಾ? ಸೊ ಒಂದಕ್ಕೆ ಹಾಕೋ, ಇಬ್ರು ಅದ್ರಲ್ಲಿ ಶೇರ್ ಮಾಡೋಣ. ಅಣ್ಣ ಅವರೇ ಬೇಳೆ ಅಕ್ಕಿ ರೊಟ್ಟಿ ಒಂದು. ನಿಮ್ಮ ಅನಿಸಿಕೆ ಇವತ್ತಿನ ದಿನದು? ಈಗ ಇನ್ನ ಬರೀ ಐ ಥಿಂಕ್ 3 or 4 ಫುಡ್ ಅಷ್ಟೇ ನಾವು ಮಾಡಿದ್ದು. ಮುಂದೆ ಕಡೆ ನೋಡೋಣ ಏನೇನಾದ್ರು ಹೊಸದು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಈಗ ಅಕ್ಕಿ ರೊಟ್ಟಿ ಹಾಕ್ತಾ ಇದೆ. ಅಲ್ಲಿ ಈ ಕಡೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ರೊಟ್ಟಿ. ಅವರಲ್ಲಿ ತಟ್ಟಿ ಕೊಟ್ಟ ತಕ್ಷಣ ಅವರಲ್ಲಿ ಹಾಕಿ ಆಮೇಲೆ ಪೌಡರ್ ಹಾಕಿ ಕೊಡ್ತಾರೆ. ನೋಡೋಣ ಯಾವ ತರ ಸಿಗುತ್ತೆ. ತಿನ್ಬೇಕು. ಟೇಸ್ಟ್ ಮಾಡಿ ಮೇಡಮ್ ಹೆಂಗಿದೆ ಅಂತ ಹೇಳಿ. ಒಂದೇನ ಕೊಟ್ಟಿದ್ದು? ಒಂದೇನಾ? ಒಂದೇ ತಗೊಂಡಿದ್ದು. ನಿಧಾನ ಸ್ವಲ್ಪ ಇಷ್ಟೇ ಚೂರು. ಸಾಕು.
ಹಾ ಚೆನ್ನಾಯ್ತಾ? ಅರೆ ಎದುರು ಕೂತೈತೆ ತಿನ್ನಕ್ಕೆ ಆಗ್ತಲ್ಲ ಅದೇ ಕೂತೈತೆ. ಏನೇನು ಹಾಕೋದು ಒಳಗಡೆ? ಚಟ್ನಿ ಪುಡಿ ಹಾಕಿದ್ದಾರೆ. ಹಾ ಪುಡಿ, ಜೀರಿಗೆ, ಮಾಮೂಲಿ ಸೊಪ್ಪು, ಮಾಮೂಲಿ ಅಕ್ಕಿ ರೊಟ್ಟಿ, ಅದು ಅಕ್ಕಿ ರೊಟ್ಟಿ. ಲಾಸ್ಟ್ ಟೈಮ್ ನಾನು ನೀವು ಬಂದಾಗ ಹೇಗೆ ತಿಂದಿದ್ದೀನಿ ನೆನ್ಪು ಮಾಡ್ಕೊಳ್ಳಿ. ಇದ್ರಲ್ಲಿ ವೆರೈಟಿ ತಿಂದಿದ್ವಿ ನಾವು. ಅವಾಗ ಅವರ ಬೆಳೆ ಸೀಸನ್. ಅವರ ಬೆಳೆ ಸೀಸನ್ ಅಲ್ಲಿ ಮಿಕ್ಸರ್ ತಗೊಂಡಿದ್ವಿ. ಮತ್ತೆ ಇನ್ನೂ ಏನೇನೋ ತಿಂದಿದ್ವಿ ನೆನ್ಪು ಮಾಡ್ಕೊಳ್ಳಿ. ಅವರ ಬೆಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ತಿಂದಿದ್ವಿ. ನೆನ್ಪು ಮಾಡ್ಕೊಳ್ಳಿ. ಯಾಕೆ ನೆನ್ಪು ಆಗ್ತದೆ? ನಂಗೆ ನೆನಪಿಲ್ಲ ಅದನ್ನ. ಒಂದು ಸೀನ್ ಹಾಕ್ಬಿಡ್ಬೇಕು. ಯಾವ್ದು ಗೊತ್ತಾ? ಒಂದ್ ಯಾವ್ದೋ ಡೈಲಾಗ್ ಯೂಶಲಿ ಬರ್ತಾ ಇರುತ್ತೆ. ನಾವು ಒಂದ್ಸಲ ದೋಸೆ ತಿಂದಿದ್ವಿ. ಅವರ ಬೆಳೆ ದೋಸೆ ಬರುತ್ತಲ್ಲ ಅದು ತಿಂದಿದ್ವಿ. ಮತ್ತೆ ಪಲಾವ್ ತಿಂದಿದ್ವಿ. ತವಾ ಪಲಾವ್ ತಿಂದಿದೆ. ಜೊತೆ ಪ್ರೆಗ್ನೆಂಟ್ ಅಲ್ಲಿ ಇದ್ದಾರೆ ಇವಾಗ. ನಿಂಗ್ ಬೇಕಾ ಬೇಡ? ಸೊ ನಮ್ಮ ಮನೆಗೆ ಪಾರ್ಸಲ್ ಒಳಗೆ ರೆಡಿ ಆಗ್ತದೆ. ಇಷ್ಟು ಬೇಗ ಮಾಡ್ತಾ ಇದ್ದಾರೆ ನೋಡಿ. ತುಪ್ಪ ಹಾಕ್ತೀರಾ? ವಿಡಿಯೋ ಮಾಡ್ಕೊತಾವಳೆ. ಪಾರ್ಸಲ್ ಮಾಡ್ತಾ ಇರೋದು. ಪಾರ್ಸಲ್ ಮಾಡ್ತಾ ಬಿಡಿ. ಫೋನ್ ಬೇಕು. ಆಯ್ತು ಒಳಗಡೆ ಹೋಗೋಣ ಬನ್ನಿ. ನನಗಂತೂ ಹೊಟ್ಟೆ ಫಿಲ್ ಆಯ್ತು. ಮನೆಗೆ ಹೋಗಿ ಯಾವ್ದೇ ರೀತಿ ಕಾನೂನು ಇಲ್ಲ ಏನು ನಮಗೂ ಅಷ್ಟೇ. ನಂಗೆ ಅವರೇ ರೊಟ್ಟಿ ತಿನ್ನಲು ಫಿಲ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಮಗಳು ವಾಯ್ಸ್ ಕೊಡ್ತಾಳೆ. ಮಗಳು ವಾಯ್ಸ್ ಕೊಟ್ಟವಳೆ. ಬನ್ನಿ ಇನ್ನೊಂದು ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಇವಾಗ. ನಾವು ನೋಡಿ ಸ್ವೀಟ್ ಟ್ರೈ ಮಾಡಿದ್ರೆ ಯಾವ್ದು ತಿಂತೀರಾ? ಚಂಪಕಲಿ ಬೇಕಾ? ನಮ್ಮ ಫೇವ್ರೇಟ್ ಚಂಪಕಲಿ. ಮಾಡಿದ್ದೇವೆ. ಖಾರ ತಿನ್ನಷ್ಟು ಪೇಷನ್ಸ್ ಇಲ್ಲ. ಗೈಸ್ ರವೆ ಉಂಡೆ ಪ್ರತಿಯೊಂದು ಸಿಗುತ್ತೆ ಅನ್ಸುತ್ತೆ. ಎಲ್ಲ ಸಿಗುತ್ತೆ ಅನ್ಸುತ್ತೆ. ಎಲ್ಲ ಸಿಗುತ್ತೆ. ಸೊ ಇದು ಕೋನ್ಗಳು. ಕೋನು, ಕಡಲೆ ಉಂಡೆ. ನನ್ನ ಫೇವ್ರೆಟ್ ಸ್ವೀಟ್ ಇದೆ ಮೈಸೂರು ಪಾಕ್. ಮೈಸೂರು ಪಾಕು ಯಾವ್ದು ತಿಂತೀರಾ? ಯಾವ್ದು ತಿಂತೀರಾ? ಸೊ ಕೋವಾ ಜಾಮ, ಕೋವಾ ಜಾಮ್ ಚಂಪಕಲಿ ಅಂತೆ. ಸೊ ತಿನ್ನಿ, ಟ್ರೈ ಮಾಡಿ. ಫಸ್ಟ್ ಯಾವಾಗಲೂ ನನಗೆ ಹೇಳೋರು ತಿನ್ನು ಟ್ರೈ ಮಾಡು ಅಂತ. ಇವಾಗ ನಾನು ಹೇಳ್ತಿದ್ದೀನಿ ತಿನ್ನಿ ಟ್ರೈ ಮಾಡಿ. ನನ್ನ ಜಶಿಗೆಲ್ಲ ಬೇಕು ಇವಾಗ. ಅವಳಿಗೆ ಕೊಡ್ರಿ. ಇದೆಯೇನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನನಗೆ ಬೇಕು. ಒಳ್ಳೆ ತಿಂತಾ ಇದ್ದೀರಾ ಅಂತ ಹೇಳು. ನಿಮಗೂ ಬೇಕಾ ಮಗ? ದೊಡ್ಡ ಮಗ ಕೊಡ್ತೀನಿ, ಬೈಕ್ ಬೇಡ. ನಾನೇ ತಿನ್ನಿಸ್ತೀನಿ. ನನ್ನ ಮಗಳು ತಿನ್ನಂಗಿಲ್ಲ, ಕೊಡ್ಸಕ್ಕಾಗಲ್ಲ. ನಾನು ತಿನ್ಕೋತಾ ಇದ್ದೀನಿ. ಫೇಮಸ್ ಫುಡ್ ಸ್ಟ್ರೀಟಿಗೆ ಬಂದಿದ್ವಿ, ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಗೈಸ್. ಏನಾರು ಹೇಳೋದಿದೆಯಾ ಸರ್? ಹೊಟ್ಟೆ ತುಂಬಿಡೋದು ಯಾಕೋ ಇವತ್ತು. ಏನೋ ತಿನ್ನ ಅಂತ ಬಂದು ನಿಜವಾಗ್ಲೂ ನಾನು ಏನೇನೋ ಟ್ರೈ ಮಾಡೋಣ ಅಂತ ಬಂದೆ. ಒಂದು ಅಕ್ಕಿ ರೊಟ್ಟಿ, ಒಂದು ರೋಲ್ ಅಲ್ವಾ? ಎರಡಕ್ಕೇನೆ ನಾವು ಆಕ್ಚುಲಾಗಿ ಫುಲ್ ಆಗೋಗಿದೆ ನಮಗೆ. ಟ್ರೈ ಮಾಡೋಕ್ಕೂ ಆಗ್ತಾನೆ ಇಲ್ಲ. ರೋಲ್ ತಿನ್ನುವ ಇದು ಜ್ಯೂಸ್ ಕುಡ್ದ ಗೊತ್ತಾ, ಅದಕ್ಕೆ ಅದು ಇದಾಗಿದ್ದು. ಇವ್ರು ಫುಲ್ ಕೊಡ್ತಿದ್ದೆ, ನಾನು ಫುಲ್ ಕೊಡ್ತಿದ್ದೆ. ಸೊ ನಾವೇನೋ ಟ್ರೈ ಮಾಡೋಕ್ಕೆ ಅಂತಾನೆ ಬಂದೋ. ಬಟ್ ಎಲ್ಲ ನಿಜಕ್ಕೂ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಇನ್ನೂ ಲಾಕ್ ಅಪ್ಪ ಮೇಲೆ ನಾನು ಲಾಸ್ಟ್ ಟೈಮ್ ಬಂದಾಗ ನಿಜಕ್ಕೂ ಎಷ್ಟೊಂದು ಟ್ರೈ ಮಾಡಿದ್ವಿ. ನಮ್ಮ ಅಕ್ಕ ನಾನು ಎಲ್ಲ ಬಂದಾಗ. ಅವಾಗ ಇನ್ನೂ ನಾನು ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಹೇಗಿದೆ ಕ್ರೌಡು ಅಂತ ತೋರಿಸ್ತೀನಿ. ಇವಾಗ ಮಾತಾಡಿ. ಇದೆ ಸರ್, ಯಾವ ರೀತಿ ಐತೆ
ಗೈಸ್ ನಾವು ಬಂದಾಗ ಅಷ್ಟು ಜನನೇ ಇರಲಿಲ್ಲ, ಖಾಲಿ ಹೊಡಿತಾ ಇತ್ತು. ಇವಾಗ ನೋಡಿ ಹಂಗೆ ಫುಲ್ ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಗೈಸ್. ಫಾರಿನರ್ಸ್ ಎಲ್ಲ ಅವರು ನಮ್ಮ ಫೋಟೋ ಇಟ್ಕೋತಾ ಇದಾರೆ ಅನ್ಸುತ್ತೆ ನನಗೆ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ನಿಂತ್ಕೋತವ್ರೆ, ಹೊಟ್ಟೆ ತುಂಬಿಟ್ಟಿದ್ರು. ಏನಿಲ್ಲ ಎತ್ಕೊ ಬನ್ನಿ ಅಣ್ಣ, ಹೋಗ್ವಾ. ಫೇಮಸ್. ಆಮೇಲೆ ಇಲ್ಲಿ ಮಸ್ಟರ್ಡ್ ಸೂಟ್ ಯಾವ್ದು ಟ್ರೈ ಮಾಡಿ ಅಂದರೆ ಪೇಣಿ ಮತ್ತು ಪನ್ನೀರ್ ಆ್ಯಂಡ್ ಪೇಣಿನ ಟ್ರೈ ಮಾಡಿ ಸ್ಟಾರ್ ಸಜೆಷನ್ ಕೊಡ್ತೀನಿ. ಆಮೇಲೆ ಜಾಸ್ತಿ ಇಲ್ಲ ಐಸ್ ಕ್ರೀಮ್ಸ್ ಇದಾವೆ ಗೈಸ್. ಇದು ನೋಡಿ ಅದ್ರದ್ದು ಅಲ್ಲಿದು ಎಲ್ಲ ಸಿಗುತ್ತೆ, ಇಡ್ಲಿ ಎಲ್ಲ. ಪ್ರೌಡ್ ಆಗಿದೆ ಗೈಸ್, ಎಷ್ಟು ದೊಡ್ಡ ದೊಡ್ಡ ಹಪ್ಪಳಗಳು. ಇವಾಗ ಜನ ರಶ್ ಆಗಿದೆ. ಬಜ್ಜಿ ಬೋಂಡ ಅಂತ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಏನಿಲ್ಲ ಬನ್ನಿ, ಸ್ವಲ್ಪ ದೂರ ಇನ್ನೇನು ಮನೆಗೆ ಹೋಗ್ಬಿಡ್ತೀವಿ ಬನ್ನಿ. ಅವ್ರ ಅಪ್ಪ ಮಗಳು ಬರ್ಲೋ ಬೇಡ ಅನ್ನೋ ತರ ಬರ್ತಾ ಇದಾರೆ. ಏನಿಲ್ಲ ಬನ್ನಿ ಅಂದೆ. ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಏನ್ ಮಾತಾಡಿದೀನಿ ಅಂತ, ಅರ್ಥ ಆಗುತ್ತೆ ಅವಾಗ. ಸೊ ಗೈಸ್ ಫೈನಲಿ ಹೋಗ್ತಾ ಇದೀವಿ. ಫೈನಲ್ ಟಚ್ ಇದು. ಹೆಂಗಿದೆ ನೋಡೋಣ, ಇದು ನಾವು ವಿಡಿಯೋಗಳು ನೋಡಿರ್ತೀವಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದೆ ಇದು. ಲೇಸ್ ಪ್ಯಾಕೆಟ್ ಅಲ್ಲಿ ಮಸಾಲಾ ಮಿಕ್ಸ್ ಮಾಡಿ ಟ್ರೆಂಡಿಂಗ್ ಇದೆ ನೋಡಿ. ಇವರಿಬ್ರನ್ನ ಸಾಫ್ಟ್ ಆಗಿದೆಯಲ್ಲ, ಅವ್ರಿಗೆ ಇಷ್ಟ ಆಗ್ತಾ ಇದೆ. ಇಷ್ಟು ಇದನ್ನು ಟ್ರೈ ಮಾಡೋಣ ಅಂತ ಇದೀವಿ. ಟ್ರೈ ಮಾಡಿ ಬಟ್ಟೆ ಶಾಪಿಂಗ್ ಮಾಡಕ್ ಹೋಗ್ಬೇಕು. ಮಗ್ಳನ್ನ ಮನೆಗೆ ತಗೊಂಡೋಗಿ ಬಿಡ್ಬೇಕು ಫಸ್ಟು. ಅಣ್ಣ ಏನೋ ಟ್ರೈ ಮಾಡ್ತಾ ಇದಾರೆ, ನೋಡೋಣ ಹೇಗಿರುತ್ತೆ. ರೆಡಿ ಆಯ್ತು. ಬನ್ನಿ. ಡಿಕ್ಕಿಗೆ ಹಾಕ್ಬೇಕು ಎಷ್ಟು ಐಟಮ್. ಅವ್ರಿಗೆ ಹೋಳಿಗೆ ತಗೊಂಡಿದೀವಿ. ಸೊ ಮನೆಗೆ ಹೋಳಿಗೆ ತಗೊಂಡಿದೀವಿ. ತಿನ್ಬೇಕು ಅನ್ಕೊಂಡು ರೊಟ್ಟಿ ತಿಂದಿದ್ದು ಹೊಟ್ಟೆ ಇಸ್ಕೊಂಡಲ್ಲ, ಒಂದು ರೊಟ್ಟಿ ತಿಂದವ್ರಿಗೆ ನಾನು ಫುಲ್ ಫ್ಲಾಟ್ ಹೋಗ್ತಾಯಿಲ್ಲ. ಹೋಗಿ ಗಾಡಿ ಹತ್ರ ಕುತ್ಕೊಂಡು ತಿನ್ಬೇಕು ಪಾಪ. ಸೊ ಫೈನಲಿ ಇದನ್ನ ತಿನ್ನೋಣ ಅಂತ ಬಂದಿದ್ದೀವಿ. ಹೊಡಿತಾವಳೆ ನಿಜವಾಗ್ಲು. ಯಾಕೆ ಆಯ್ತಾ? ನಿಜವಾಗ್ಲು ಸಾಕಾಗೈತೆ, ನಂಗೆ ತೆಗಿಯೋಕೆ ಆಗ್ತು. 10 out of 10. ನಿಮಗೆ ಬೇಡಮ್ಮ, ಅದು ನಿಮಗೆ ಬೇರೆ ಕೊಡ್ತೀನಿ. ಸೂಪರ್ ಆಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನೇ ತಗೊಳ್ಳೋಣ ಮತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಇವ್ರಿಬ್ರು ಹೆಂಗ ಆಡ್ತವ್ರೆ ರೋಡಲ್ಲಿ ಅಂದ್ರೆ. ಗೈಸ್ ವಿಡಿಯೋ ನೋಡಿದ್ರಲ್ಲ ಏನೇನು ತಿಂದ್ವಿ. ಫೈನಲ್ ಟಚ್ ಅಂತೂ ಸಖತ್ತಾಗಿತ್ತು. ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ